ಸರ್, ಈಗ ಈ ಉಪ ಪ್ರಧಾನಿ ಅನ್ನುವಂತ ಹುದ್ದೆ ಬಹುಶಃ ನಾವು ಉಪಮುಖ್ಯಮಂತ್ರಿ ಅನ್ನುವಂತ ಹುದ್ದೆ ಇದ್ದಂಗೆ. ಸೊ ಇದನ್ನೆಲ್ಲ ಒಪ್ಕೊಳ್ಳುವಂತ ಮನಸ್ಥಿತಿ ಇರುತ್ತೆ ಸಾಮಾನ್ಯ. ನಿಮಗೆ ನೆನಪಿರ್ಬೋದು, ನಿತೀಶ್ ಅವರು ಇಂಡಿಯಾ ಒಕ್ಕೂಟ ಯಾಕೆ ಬಿಟ್ಟು ಹೋದ್ರು ಹೇಳಿ? ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಹೇಳಿದಾಗ ನಿತೀಶ್ ಕುಮಾರ್ ಅವರಿಗೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಯಾಕೆಂದ್ರೆ ಆಗ್ಲೇ ಅವರು ಪ್ರಧಾನಿ ಪಟ್ಟದ ಆಕಾಂಕ್ಷಿಯವರು. ಅದರಿಂದ ನೀವು ಉಪ ಪ್ರಧಾನಿ ಆಫರ್ಗೆ ಅವರು ಒಪ್ಪುವ ಸಾಂವಿಧಾನಿಕ ಮಾನ್ಯತೆ ಇರುವಂತ ಹುದ್ದೆನೂ ಅಲ್ಲ. ಅಲ್ಲ, ರಾಜಕೀಯ ಕಾರಣಕ್ಕೆ ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ. ಅದು ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಅಷ್ಟೇ. ಅದರಿಂದ ನಿತೀಶ್ ಕುಮಾರ್ ಉಪ ಪ್ರಧಾನಿಗೆ ಕೊಟ್ಟರೆ ಹೋಗ್ತಾರೆ ಅನ್ನೋದನ್ನು ನಾನಂತೂ ಒಪ್ಪುವುದಿಲ್ಲ. ಅವ್ರು ಪ್ರಧಾನಿ ಆಫರ್ ಕೊಟ್ಟರೆ ಹೋಗ್ಬೋದು. ಆದರೆ ಉಪ ಪ್ರಧಾನಿ ಮತ್ತು ಪ್ರಧಾನಿಗೆ ಇನ್ನೊಬ್ಬರು ಪ್ರಬಲ ಕಂಟೆಂಟ್ ಅವರ ಒಳಗಡೆನೇ ಇದ್ದಾರೆ, ಅದು ಚಂದ್ರಬಾಬು ನಾಯ್ಡು. ಅವರು ಕೂಡ ಸುಲಭದಲ್ಲಿ ಅದನ್ನೆಲ್ಲ ಬಿಟ್ಕೊಡುವವರಲ್ಲ. ಅದರಿಂದ ಅವರ ನಡುವಿನ ಒಂದು ಕಾಂಪಿಟೇಷನ್ ಕೂಡ ಇದೆ. ಸರ್, ಈಗ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ಅವರನ್ನ ನಾವು ಸರ್ಕಾರ ಮಾಡೋದಕ್ಕೆ ಬಿಡೋದೇ ಇಲ್ಲ ಅನ್ನೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಇಲ್ಲಿ 294 ಮೇಲೆ ನಂಬರ್ ಇದೆ. 16 ಚಂದ್ರಬಾಬು ನಾಯ್ಡು, 14 ಇವರು JDU-ನ ನಿತೀಶ್ ಕುಮಾರ್. ಇದನ್ನ ಬಿಟ್ಟರು ಕೂಡ ಒಂದಿಷ್ಟು ನಂಬರ್ಸ್ ಇದಾವೆ. NDA-ಗೆ ಇನ್ನೊಂದಿಷ್ಟು ನಂಬರ್ಸ್ ಇದಾವೆ. ಸೊ ಸುಲಭನ? ಅಷ್ಟು ಈಸಿ ಆಗುತ್ತೆ? ಸುಲಭ ಇಲ್ಲ. ಇದು ಇನ್ನೊಂದು ಏನಾಗುತ್ತೆ ಅಂದ್ರೆ, ಇದನ್ನ ಈ ಸರ್ಕಸ್ ಅನ್ನು ಬಹಳ ಎಳೆಯೋದು ಕೂಡ ಬಹಳ ಅಪಾಯಕಾರಿ. ಜನರಿಗೆ ಇನ್ಸ್ಟೇಬಲ್ ಗವರ್ಮೆಂಟ್ ಬಗ್ಗೆ ಒಂದು ರೀತಿಯ ತಾತ್ಸಾರ ಇದೆ. ಕಳೆದ 10 ವರ್ಷಗಳಲ್ಲಿ ಮೋದಿಯವರಿಗೆ ವೋಟ್ ಬಂದದ್ದು ಕೂಡ ಏನಂದ್ರೆ, ಒಂದು ಸುಭದ್ರವಾದ ಸರ್ಕಾರ ಇದೆ, ಒಬ್ಬ ಪ್ರಬಲವಾದ ನಾಯಕ ಇದ್ದ ಎನ್ನುವ ಕಾರಣಕ್ಕಾಗಿ. ಇವತ್ತು ಕರ್ನಾಟಕದಲ್ಲಿ ಕೂಡ ಗ್ಯಾರಂಟಿ ಅದೆಲ್ಲ ಹೇಳಿದ್ರು ಕೂಡ ದೇಶಕ್ಕಾಗಿ ಮೋದಿ ಬೇಕು ಅಂತ ಹೇಳ್ತಾ ಇದ್ದವರು ಅದರಿಂದ ಆ ಸೆಂಟಿಮೆಂಟ್ ಇನ್ನೂ ಇದೆ. ಅದರಿಂದ ಈ ಕಸರತ್ತನ್ನು ಎಳೆದು ಈ ಸರ್ಕಾರ ರಚನೆ ಮಾಡುವ ಈ ಗೋಜಲುಗಳನ್ನು ಮಾಡುವುದು ನನ್ನ ಪ್ರಕಾರ ಅವರಿಗೆ ಮೆಜಾರಿಟಿ ಬಂದಿದೆ, ಅವರನ್ನು ಸರ್ಕಾರ ಮಾಡಲಿಕ್ಕೆ ಬಿಡಬೇಕು ಮತ್ತು ಒಬ್ಬ ಪ್ರಬಲ ವಿರೋಧ ಪಕ್ಷವಾಗಿ ಅದನ್ನು ಮಣಿಸುವ ಸತತ ಪ್ರಯತ್ನ ಮಾಡಬೇಕು. ಗೌಡ್ರನ್ನೊಮ್ಮೆ ಕೇಳಬಿಡೋಣ, ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗಿದೆ ನಿಮಗೆ. 2 ಕ್ಷೇತ್ರ ಇದ್ರೂ ಕೂಡ JDS-ಗೆ ಈ ಬಾರಿ ಅವಕಾಶಗಳಿದಾವೆ. ಹೇಳ್ಬಹುದು ನಮ್ಗೆ ಇಂಥದ್ದು ಪೋರ್ಟ್ಫೋಲಿಯೋ ಕೊಡಿ, ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಪರವಾಗಿ ಇನ್ನೊಂದು ಕಾರಣ, ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾಗ್ತಾರೆ ಅಂತ ಅಲ್ಲ, ಕೃಷಿ ಸಚಿವನೇ ಅಂತಾನೆ ಅಲ್ಲಿ. ಈವನ್ ಯಡಿಯೂರಪ್ಪ ಕೂಡ ಬಂದು ಅಲ್ಲಿ ಹೇಳಿದ್ದು, ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಕೊಡೋದ್ರಿಂದ ಅವರು ಕೃಷಿ ಸಚಿವರಾಗ್ತಾರೆ ಅಂತಾನೆ ಯಡಿಯೂರಪ್ಪ ಭಾಷಣದಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ದಿನೇಶ್ ಸರ್, ನೀರಾವರಿ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟದ್ದು ಇರ್ಬೋದು, ಎರಡರಲ್ಲಿ ಒಂದು ಆಗ್ಬೇಕು ಅಂದ್ರೆ. ಈಗ ಕಾಂಪಿಟೇಟರ್ಸ್ ಜಾಸ್ತಿ ಆದ್ರಲ್ಲ, ಈಗ JDU-ನಲ್ಲಿ 4 ಜನ ಕೃಷಿ ಸಚಿವರು ಹುಟ್ಟುಕೊಂಡಿರ್ತಾರೆ, ಈ ಕಡೆ ಜೊತೆಗೆ TDP-ಯಲ್ಲಿ 4 ಜನ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಈಗ ಬಿಜೆಪಿಗೆ ನಿತೀಶ್ ಪ್ಲಸ್ ಚಂದ್ರಬಾಬು ನಾಯ್ಡು ಇಬ್ಬರದು ಟಫ್ ಕಾಂಪಿಟೇಷನ್ ಇದೆ. ಇವ್ರ ಜೊತೆಗೆ ಬಂದರು, ಅವರು ಹೆವಿ ಬಾರ್ಗೇನ್. ನಮ್ಮದು ಕಡಿಮೆ 2 ಸೀಟಲ್ಲಿ ನಾವು ಮಾಡೋದೇ ಒಂದು ಮಿನಿಸ್ಟ್ರು ಕೇಳ್ಬೋದು ಅಷ್ಟೇ ನಾವು. ಬಟ್ ಅವರು ಪ್ರೈಮ್ ಮಿನಿಸ್ಟರ್ ಲೆವೆಲ್ನಲ್ಲೇ ಕಾಂಪಿಟೇಷನ್ ಕೊಡ್ತಾರೆ ಅಂದ್ರೂ. ಈ ನಿತಿನ್ ಪ್ಲಸ್ ಚಂದ್ರಬಾಬು ಕಂಪ್ಯಾರಿಸನ್ ಮಾಡಿದಾಗ ಚಂದ್ರಬಾಬು ನಾಯ್ಡನ್ನ ಬಿಲೀವ್ ಮಾಡ್ತಾರೆ ಬಿಜೆಪಿ. ಯಾಕೆ ನಿತೀಶ್ನ ನಂಬಕ್ಕೆ ಕಷ್ಟ. ನಿತೀಶ್ನ ಬಿಟ್ಟರೂ ಕೂಡ ಸರ್ಕಾರ ರಚನೆ ಮಾಡೋಕ್ಕೆ ಚಂದ್ರಬಾಬು ನಾಯ್ಡು ಅವರು ಸಾಕು ಅಂತ ನಂಗೆ ಅನ್ಸುತ್ತೆ. ಓಕೆ, ಸೊ ಈ ಎಲ್ಲಾ ನಾಯಕರ ಬಗ್ಗೆ ಮಾತನಾಡುವಾಗ ಕೇಜ್ರಿವಾಲ್ ಪಾತ್ರ ಕೂಡ ತುಂಬಾ ಪ್ರಮುಖ ಆಗುತ್ತೆ. ಬಟ್ ಅವರು ದಿಲ್ಲಿಯಲ್ಲಿ ಹಿನಾಯಗೂ ಸೋತರು, ಸೋತಿರಬಹುದು. ಬಟ್ ಅವರು ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಯೋಗಿ ಆದಿತ್ಯನಾಥ್ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂತ ಸ್ಟೇಟ್ಮೆಂಟ್ ಈ ರಿಸಲ್ಟ್ ಮೇಲೆ ಪರಿಣಾಮ ಬೀರ್ತಾ. ಕೇಜ್ರಿವಾಲ್ ಅವರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರ ಅಂತ. ದೆಹಲಿ ಅಲ್ಲಿ ಕಳ್ಕೊಂಡಿದ್ರು ಕೂಡ ಅವರು ಜೈಲಲ್ಲಿದ್ರು, ಬೇಲ್ ಮೇಲೆ ಆಚೆ ಬಂದ್ರು, ಪ್ರಚಾರ ಮಾಡಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಹೇಳಿಕೆ ಅಂತಂದ್ರೆ ಯೋಗಿ CM ಆಗ್ತಾರೆ ಅಂತ. ಅದು ಎಷ್ಟು ವರ್ಕೌಟ್ ಆಗಿರ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಅದೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಅವರು ಅಮಿತ್ ಶಾನನ್ನು ಕೂಡ ಪ್ರಧಾನಿ ಮಾಡುವ ಒಂದು ಹುನ್ನಾರ ಅಂದರೆ ಒಂದು ಆಲೋಚನೆ ಮೋದಿ ಅವರಿಗಿದೆ ಅಂತ ಹೇಳಿ ಅವರವರ ನಡುವೆ ಒಂದು ಭಿನ್ನಾಭಿಪ್ರಾಯವನ್ನು ಹುಟ್ಟುವ ಒಂದು ಪ್ರಯತ್ನ ಮಾಡಿದರು. ಇದು ರಾಜಕೀಯ. ಅದು ಅವರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದರಿಂದ ಅದು ಭಾಳ ದೊಡ್ಡ ಒಂದು ಚರ್ಚೆ ಆಯಿತು. ಮಾತ್ರ ನಾನು ನೋಡ್ತಾ ಇದ್ದೆ, ಅದೊಂದು ಸಾಮಾನ್ಯ ಹೇಳಿಕೆ ಅಂತ ನೋಡಿದ್ರು ಕೂಡ ಡೆಲ್ಲಿಯಿಂದ ಇಲ್ಲಿ ಅವರ ಎಲ್ಲ ಮೀಡಿಯಾಗಳಲ್ಲಿ ಅದು ಭಾಳ ಹೆಡ್ಲೈನ್ ಆಯಿತು, ಬ್ರೇಕಿಂಗ್ ನ್ಯೂಸ್ ಆಯಿತು. ಇರ್ಬೋದೇನೋ ಅದು ಪರಸ್ಪರ ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೊದಲಿಂದ ಇದೆ. ಆದರೆ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ಅದು ಇಲ್ಲ, ಅದು ಮೊದಲಿಂದಲೂ ಇಲ್ಲ. ಅವರು ಕಳೆದ ಬಾರಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸಹಮತ ಇರಲಿ. ಯಾಕೆಂದರೆ RSS ಮುಖ್ಯವಾಗಿ
ನರೇಂದ್ರ ಮೋದಿ ಅವರಿಗೆ ಉತ್ತರಾಧಿಕಾರಿಯಾಗಿ ಯೋಗಿ ಆದಿತ್ಯನಾಥ್ ಬೆಳೆಸಬೇಕಂತ ಇತ್ತು ಅದು. ಆಗ ನರೇಂದ್ರ ಮೋದಿಯವರು ಯಾರೋ ಅವ್ರ ನೆನಪಿಗೆ ಬರ್ತಿಲ್ಲ, ವರ್ಮನ ಶರ್ಮನ ಯಾರೋ ಬ್ಯೂರೋಕ್ರಟನ್ನು ತಂದು ಅಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಯೋಗಿ ಆದಿತ್ಯನಾಥ್ ಮೂಲದಿಂದ RSS ಇಂದ ಬಂದವರಲ್ಲ. ಅವರು ಹಿಂದೂ ಯುವವಾಹಿನಿ ಅಂತ ಅವರು ಇಂಡಿಪೆಂಡೆಂಟ್ ಸಂಸ್ಥೆಗೆ ಒಂದು ಸಂಘಟನೆಯನ್ನು ಮಾಡಿಕೊಂಡವರು. ಅದರಿಂದ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿಯವರ ನಡುವಿನ ಆ ಒಂದು ಸಂಬಂಧದಲ್ಲಿ ಒಂದು ಬಿರುಕಿತ್ತು. ಆದರೆ ಅಮಿತ್ ಶಾ ಜೊತೆ ಇರಲಿಲ್ಲ. ಈಗ ನೋಡಿ, ನಾನು ಅದಕ್ಕೆ ಹೇಳಿದೆ, ಉತ್ತರ ಪ್ರದೇಶದ ರಿಸಲ್ಟ್ ನೋಡಿದರೆ ಸ್ಥಾನ ಕಳೆದುಕೊಂಡ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಒಂದು ಸ್ವಲ್ಪ ವಿಷಾದ ಇರ್ಬೋದು. ಆದರೆ ಯೋಗಿ ಆದಿತ್ಯನಾಥ್ನ ಪ್ರಾಮುಖ್ಯತೆ ಕಡಿಮೆ ಆಗಿದ್ದ ಬಗ್ಗೆ ಎಲ್ಲೋ ಒಂದು ಕಡೆ ಅವರಿಗೆ ಖುಷಿ ಆಗ್ಬಾರ್ದು. ಯಾಕಂದರೆ ಉತ್ತರಾಧಿಕಾರಿ ಅಂತ ಹೇಳ್ಕೊಂಡ ಒಬ್ಬ ಮನುಷ್ಯನು ಅವನ ರಾಜಕೀಯ ಕೂಡ ಮುಗಿತಾ ಇದೆ ಸ್ವಲ್ಪ. ಅದರಿಂದ ಅದು ಆಗಿದೆ. ಕೇಜ್ರಿವಾಲ್ನ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಪರಿಣಾಮ ಆಗಿದೆ ಅಂತ. ಬಟ್ ದೇರ್ ವಾಸ್ ಅ ಟಾಕ್ ಸರ್, ಆಫ್ಟರ್ ಮೋದಿ ಅಲ್ಲಿ ಡೆಫಿನೆಟ್ಲಿ ಯೋಗಿ ಆದಿತ್ಯನಾಥ್ ಅನ್ನುವಂತಹ ಟಾಕ್ ಇತ್ತು. ಮತ್ತೊಂದು ಟಾಕ್ ಏನಿತ್ತು ಅಂತಂದ್ರೆ 2 ವರ್ಷ ಇವರು ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರೆ ತದನಂತರ ಅದನ್ನ ಯೋಗಿ ಅವರಿಗೆ ಬಿಟ್ಕೊಡ್ತಾರೆ ಅನ್ನುವಂತ ಚರ್ಚೆ, ಈ ಕಾಲಮ್ಸ್ ಗಳನ್ನ ಆರ್ಟಿಕಲ್ಸ್ ಗಳನ್ನು ಕೂಡ ನಾವು ಗಮನಿಸಿದ್ವಿ. ಆ ಚಾನ್ಸಸ್ ಇಲ್ಲಿ ಕಮ್ಮಿ ಆಗೋಯ್ತು. ನರೇಂದ್ರ ಮೋದಿ ಅವರು ಇರುವವರೆಗೆ ಅವರು ಯಾರಿಗೂ ತನ್ನ ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ. ಆ ನಿರೀಕ್ಷೆನೇ ಬೇಡ. ನರೇಂದ್ರ ಮೋದಿ ಅವರ ಪರ್ಸನಾಲಿಟಿ ಆಗಿದೆ. ಅವರೇನು ಕೊಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೋಗುವವರಲ್ಲ. ಅವರು ಸೋಲಿನ ಹೊರವರೆಗೆ ಅವರು ಕಂಟಿನ್ಯೂ ಆಗಿರ್ತಾರೆ. 76, 80 ಏನಾದರೂ ವಯಸ್ಸಿನ ಕಾರಣಕ್ಕೆ ಇನ್ನೊಂದು 10 ವರ್ಷದ ನಂತರ ರಾಜಕೀಯದಿಂದ ನಿರ್ಗಮನ ಮಾಡ್ತಾರೆ.